ರಾಜ್ಪಾಲ್ರಿ ಸ್ಪೀಕರ್ ಈಗ ಮಾಡ್ಕೊಳ್ಳಿ ಬಿಡಿ, ಸ್ಪೀಕರ್ ತೀರ್ಮಾನ ತಗೋತಾರೆ. ಹಾಂ, ನಿಮಗೆ ಕಾಣಿಸ್ತಾ ಈಗ ನಿಮಗೆಲ್ಲರಿಗೂ ಎಲ್ಲಿದೆ ಪಿತ್ತ? ನಿಮಗೆಲ್ಲ ಕಾಣಿಸ್ತಾ ಇದೆಯಾ? ಯಾರಿಗೆ ದುರಂಕಾರ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಾಂ, ಐ ಥಿಂಕ್ ಮೈನರ್ ವಿರೋಧಗಳು ಕಾಣಿಸ್ತಾ ಇದೆ ಮಾಧ್ಯಮದಲ್ಲಿ ಕೂಡ. ಇವತ್ತು ಕೂಡ ಐ ಥಿಂಕ್ ಯಾವುದೋ ಒಂದು ಆರ್ಟಿಕಲ್ ಕೂಡ ನೋಡಿದೆ, ಪರಿಸರವಾದಿಗಳಿಗೆ ಏನೋ ಪರಿಸರ ಹಾಳಾಗುತ್ತೆ ಅಂತೇಳಿ ಅವ್ರನ್ನ ಕುತ್ಕೊಂಡು ಮಾತಾಡಿ ಇತ್ಯರ್ಥ ಮಾಡೋದು ಒಳ್ಳೆಯದು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ, ಸೇಯಿಂಗ್ ದಟ್ ನಥಿಂಗ್ ಇಸ್ ಗೋಂಡು, ಏನೂ ಹಾಳಾಗೋದಿಲ್ಲ, ಏನಾದ್ರು ಹಾಳಾದರೆ ಅದನ್ನು ಪರ್ಯಾಯವಾಗಿ ಏನೋ ಮಾಡಬೇಕು ಅಂಥೇಳಿ. ನಾನು ಇನಿಷಿಯಲ್ ರಿಪೋರ್ಟ್ ನೋಡಿದ್ದು, ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿಲ್ಲ. ಅದು ಸ್ಟೇಟಿಗೆ ಪ್ರೋಗ್ರೆಸಿವ್ ಸಿಸ್ಟಮ್ ಆಗುತ್ತೆ, ಪ್ರಕೃತಿಗೆ ಏನೂ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅದನ್ನು ಐ ಥಿಂಕ್ ಇಟ್ಸ್ ಗುಡ್ ಪ್ರಾಜೆಕ್ಟ್. ಯಾರು ಇದು ಮಾಡು. ಆಮೇಲೆ ಇದ್ರೊಳಗೆ ಪೈಪ್ಲೈನ್ಗೆ ಸುರಂಗದೊಳಗೆ ತೊಗೊಂಡು ಹೋಗೋದು. ಸೊ ಏನಾಗ್ತದೆ ಅದನ್ನು ನಾನು ಹೇಳಿದ್ನಲ್ಲ, ಪರಿಸರ ಯಾವಾಗಲೂ ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ನಮ್ಮಿದ್ರೊಳಗೆ. ಈಗ ಒಂದು ಫಾರೆಸ್ಟ್ ಜಮೀನನ್ನ ನಾವು ಏನಕ್ಕಾದ್ರೂ ತೊಗೊಂಡ್ವಿ ಅಂದರೆ, ಫಾರೆಸ್ಟ್ ಅವರಿಗೆ ಅಷ್ಟು ಜಮೀನನ್ನು 4 ಪಟ್ಟು ಕೊಡಬೇಕು ಅಂತೇಳಿ ಏನು ರೂಲ್ಸ್ ಇದೆ, ಆ ಥರ ಅವರು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಳ್ತಾರೆ. ಈಗ ನಾನು ಚಂದ್ರಗುತ್ತಿದ್ದು ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ, ಅದೆಲ್ಲ ಫಾರೆಸ್ಟ್ ಜಮೀನು ತಳಗೆ. ನಾನು ಪ್ರೋಗ್ರೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ. ನಾನು ದುಡ್ಡಿದೆ ಬಟ್ ಐ ಕಾಂಟ್ ಸ್ಪೆಂಡ್ ಮನಿ. ಯಾಕೆ ಮಾಡೋಕ್ಕಾಗಲ್ಲ? ಫಾರೆಸ್ಟ್ ಜಮೀನು. ಅದಕ್ಕೆ ಈಗ ಫಾರೆಸ್ಟ್ ಅವ್ರ ಹತ್ರ ನಾವು ತೊಗೊಳ್ತಾ ಇದ್ದು, ಅದು ಪಾಸ್ ಆಗುತ್ತೆ, ಡೋಂಟ್ ವರಿ. ಅದಾದಮೇಲೆ ಅವರಿಗೆ ಪರ್ಯಾಯವಾಗಿ ನಾವು ಬೇರೆ ಕಡೆಗೆ ಹೊರಗಡೆ ರೆವಿನ್ಯೂ ಲ್ಯಾಂಡ್ ಕೊಡ್ತಾಯಿದ್ದೀವಿ. ಆವಾಗ ಇದನ್ನು ಬಿಡುಗಡೆ ಮಾಡಿಕೊಂಡು ನಾವು ಪ್ರೋಗ್ರೆಸ್ ಮಾಡೋದಕ್ಕೆ ಈಸಿ. ಸೊ ಇಷ್ಟು ವರ್ಷ ಯಾಕೆ ಪ್ರಾಬ್ಲಮ್ಮು ಅಂದರೆ, ಪ್ರೋಗ್ರೆಸ್ಸೇ ಆಗಲಿಲ್ಲ ಅಲ್ಲಿ ಚಂದ್ರಗುತ್ತಿಯಲ್ಲಿ. ಬಿಕಾಸ್ ನಮಗೆ ವಿ ಆರ್ ನಾಟ್ ಏಬಲ್ ಟು ಎಂಟರ್. ನಮ್ಮದು ಭಾಳ ಚಿಕ್ಕ ಲಿಮಿಟ್ ಇದೆ. ನೀವೆಷ್ಟು ಅಷ್ಟರಲ್ಲೇ ಆಟ ಆಡಬೇಕು, ಅಷ್ಟರಲ್ಲಿ ಮಾಡೋಕ್ಕಾಗೋದಿಲ್ಲ. ಜಾಗ ಬೇಕು ನಮಗೆ, ಪಾರ್ಕಿಂಗಿಗೆ ಜಾಗ ಬೇಕು, ಬೇರೆ ಬೇರೆ ವ್ಯವಸ್ಥೆ ಮಾಡೋದಕ್ಕೆ, ಅಲ್ಲೆಲ್ಲ ಡಾರ್ಮೆಟ್ರಿ ಥರ ಮಾಡೋದಕ್ಕೂ ಜಾಗ ಬೇಕು. ಸೊ 8-9 ಎಕರೆ ನಾವು ಕೇಳಿದ್ದೀವಿ, ಅದಕ್ಕೆ ಪರ್ಯಾಯವಾಗಿ ಅವ್ರಿಗೆ ಕೊಡ್ತೀವಿ. ಅದೇ ರೀತಿ ಮೋಸ್ಟ್ಲಿ ಇದಕ್ಕೆ ನೀವೇನು ಹೇಳಿದ್ರಲ್ಲ ಆ ಥರ ಮಾಡಬೇಕು. ಅದು ಪರಿಸರ ಅವ್ರದ್ದೇನಿದೆ ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡ್ಕೊಂಡು ಮಾಡೋದು ಒಳ್ಳೆಯದು. ಯಾಕೆಂದರೆ ಪರಿಸರನೂ ಹಾಳು ಮಾಡ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಒಂದು ಹಂತಕ್ಕೆ ಅಲ್ಲ ಅವ್ರು ಮಾಡ್ತಾರೆ. ಐ ಥಿಂಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ ಅವರಿಂದ ಕ್ಲಿಯರೆನ್ಸ್ ಮಾಡ್ಕೊಳ್ತಾರೆ. ಅವರು ಅದನ್ನ ಹ್ಯಾಂಡಲ್ ಮಾಡೋದು. ಕ್ಲಿಯರೆನ್ಸ್ ಆಗಿದೆ, ಬಟ್ ಈ ಸ್ಟ್ರೈಕು ಇದೆಲ್ಲ ಮಾಡಬೇಕಾದ್ರೆ ಅವರಿಗೆ ಉತ್ತರ ಕೊಡಬೇಕಲ್ಲ ಸರ್ಕಾರ, ಅದನ್ನು ಮಾಡ್ತಾರೆ. ನಾನು ಮಾಡೋಣ, ನಾವು ಎಲ್ಲರೂ ಸೇರಿ ಮಾಡ್ಬೇಕಾ? ಮಾಡೋಣ, ಮಾಡಬೇಕು ಅಂತಾರೆ. ಮಾಡೋಣ, ತಗೊಳ್ಳಿ, ಅದು ಮಾಡೋಣ. ಅದೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಏನು ಹೇಳ್ತಾರೆ ಅದು ಕುತ್ಕೊಂಡು ನಾವು ಮುಂದೆ ತೊಗೊಂಡು ಹೋಗ್ತೀವಿ. ಥ್ಯಾಂಕ್ ಯು.